ಸಿಎಂ ಸಿದ್ದರಾಮಯ್ಯ ರೆಕಾರ್ಡ್ ಬ್ರೇಕ್ ಮಾಡಿದ ದಿನವೇ ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್ ಅಲರ್ಟ್ ಆಗಿ ಮುಂದಿನ ಗೇಮ್ ಪ್ಲಾನ್ ಶುರು ಮಾಡಿದೆ. ಇಂದು ಸರ್ಕಾರಿ ಕೆಲಸ ನಿಮಿತ್ತ ಸಚಿವ ಚಲುವರಾಯಸ್ವಾಮಿ ದೆಹಲಿಗೆ ಪಯಣ ಬೆಳೆಸಿ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ ಮಾಡಿದ್ದಾರೆ. ಮುಂದಿನ ವಾರ ಕೆಲ ಶಾಸಕರು ದೆಹಲಿ ದಂಡಯಾತ್ರೆ ಕೈಗೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಸಿದ್ದು ದಾಖಲೆ ಬರೆದ ದಿನವೇ ಶುರುನ ಡಿಕೆಶಿ ಅಸಲಿ ಆಟ. ಮತ್ತೆ ಶುರುವಾಯಿತು ಕಾಂಗ್ರೆಸ್ ನಾಯಕರ ದೆಹಲಿ ದಂಡಯಾತ್ರೆ. ಬಂಡೆಪರ ಚಲುವರಾಯಸ್ವಾಮಿ ಅಖಾಡಕ್ಕೆ ಇಳಿದೇ ಬಿಟ್ರ. ಎಸ್, ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಅತಿ ಹೆಚ್ಚು ದಿನ ಆಡಳಿತ ನಡೆಸಿದ ರೆಕಾರ್ಡ್ ದಿವಂಗತ ದೇವರಾಜು ಅರಸು ಅವರ ಹೆಸರಲ್ಲಿತ್ತು. ಅದನ್ನ ಇಂದು ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಮಾಡಿದ್ದಾರೆ. ಆ ಖುಷಿಯಲ್ಲಿರುವಾಗಲೇ ಡಿಸಿಎಂ ಡಿಕೆಶಿ ಬಣ ಸಿಎಂ ಸ್ಥಾನ ಗಿಟ್ಟಿಸಿಕೊಳ್ಳಲು ಪ್ಲಾನ್ ರೂಪಿಸಿದೆ. ಇಂದು ಬೆಳಗ್ಗೆ ಕೃಷಿ ಇಲಾಖೆಯ ಕೆಲಸದ ಮೇಲೆ ಸಚಿವ ಚಲುವರಾಯಸ್ವಾಮಿ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಹೈಕಮಾಂಡ್ ಭೇಟಿ ಮಾಡಿ ತಂತ್ರಗಾರಿಕೆ ಮಾಡಲು ಪ್ಲಾನ್ ರೂಪಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಮುಂದಿನ ವಾರ ಇನ್ನಷ್ಟು ಶಾಸಕರು ದೆಹಲಿ ದಂಡಯಾತ್ರೆ ಮಾಡಲು ಪ್ಲಾನ್ ರೂಪಿಸಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ಅರ್ಹ ರಾಜಕಾರಣಿ. ಅವರಿಗೆ ಶುಭಗಳಿಗೆ ಬಂದೇ ಬರಲಿದೆ. ಅದು ಸ್ವಲ್ಪ ತಡವಾಗಬಹುದು, ಆದರೆ ಆ ಸಮಯ ಬಂದೇ ಬರಲಿದೆ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ. ಜೊತೆಗೆ ಮುಂದಿನ ಹೊಸ ನಾಯಕತ್ವಕ್ಕೂ ಸಿದ್ದರಾಮಯ್ಯನವರು ಅವಕಾಶ ಮಾಡಿಕೊಡ್ತಾರೆ ಎಂಬ ವಿಶ್ವಾಸವಿದೆ ಎಂದಿದ್ದಾರೆ. ಸಿದ್ದರಾಮಯ್ಯನವರಿಗೆ ಒಳ್ಳೆ ಜವಾಬ್ದಾರಿಯನ್ನು ಕೊಟ್ಟು ಒಳ್ಳೆ ಅವಕಾಶವನ್ನು ಕೊಟ್ಟಿದೆ. ಅದನ್ನ ಮುಂದಿನ ಪೀಳಿಗೆಗೆ ಕಾಂಗ್ರೆಸ್ ಅನ್ನ ಬೆಳೆಸ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಮಾಡಬೇಕು. ಮುಂದಿನ ಪೀಳಿಗೆಗೆ ನಾಯಕತ್ವವನ್ನ ಹುಟ್ಟಾಕ್ತಕ್ಕಂಥ ಕೆಲಸನ ಸಿದ್ದರಾಮಯ್ಯನವರು ಮಾಡ್ಬೇಕಲ್ವ, ಅವ್ರದ್ದು ಜವಾಬ್ದಾರಿ ಇದೆ. ನಾಯಕರಾದ್ಮೇಲೆ ಇನ್ನೊಬ್ಬ ನಾಯಕರನ್ನ ಹುಟ್ಟಾಕ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಕೆಲಸ, ಮಾಡ್ತಾರೆ ಅಂತ ಆತ್ಮವಿಶ್ವಾಸ ಕೂಡ ಇದೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ರೆಕಾರ್ಡ್ ಬ್ರೇಕ್ ದಿನವೇ ಡಿಸಿಎಂ ಡಿಕೆಶಿ ಬಣ ಅಲರ್ಟ್ ಆಗಿ ದೆಹಲಿ ಪಾಲಿಟಿಕ್ಸ್ ಶುರು ಮಾಡಿ ನಾಯಕತ್ವ ಬದಲಾವಣೆ ವಿಚಾರವನ್ನ ಜೀವಂತವಾಗಿ ಇಟ್ಟಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.